ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಈ ಹಿಂದೆ ಅಪ್ಲೋಡ್ ಮಾಡಿದಂತಹ ವಿಡಿಯೋ ಏನಿತ್ತು ಅದರ ಕಮೆಂಟ್ ಬಾಕ್ಸಲ್ಲಿ ಈ KCET ಆಪ್ಷನ್ ಎಂಟ್ರಿ ಗೈಡ್ ವಿಡಿಯೋ ಬೇಕು ಅಂತ ಯಾರ್ಯಾರು ಕಮೆಂಟ್ ಮಾಡಿದ್ರೋ ಆ ವಿದ್ಯಾರ್ಥಿಗಳಿಗೋಸ್ಕರ ಈ ವಿಡಿಯೋನ ಮಾಡ್ತಿರೋದು. ನಂತರ KCET ಆಪ್ಷನ್ ಎಂಟ್ರಿ ಗೈಡ್ ಅಂತ ಡೀಟೇಲ್ಸ್ ಅನ್ನ ಕೇದವ್ರು ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ಕೊಟ್ಟಿರುವಂತಹ ವಿಷಯಗಳನ್ನ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನಂತರ ಇಷ್ಟು ವರ್ಷ ಗೈಡ್ ಮಾಡಿದ್ದೀನಿ, ಅದರ ಆಧಾರದ ಮೇಲೆ ಅಡಿಷನಲ್ ಕೆಲವು ಇನ್ಫಾರ್ಮೇಶನ್, ನನಗೆ ಗೊತ್ತಿರುವಂತಹ ಇನ್ಫಾರ್ಮೇಶನ್ ಅನ್ನು ಕೂಡ ಅಥವಾ ಗೈಡೆನ್ಸ್ ಅನ್ನು ಕೂಡ ಈ ವಿಡಿಯೋದಲ್ಲಿ ನಿಮಗೆ ನೀಡ್ತಾ ಇದ್ದೀನಿ. ವಿಡಿಯೋ ಹೆಲ್ಪ್ ಆಗೇ ಆಗುತ್ತೆ, ಲೈಕ್ ಕೂಡ ಮಾಡಿ. ಸರಿ, ಈಗ ವಿಷಯವನ್ನ ತಿಳಿದುಕೊಳ್ತಾ ಹೋಗೋದಾದ್ರೆ ಅದು ಆಪ್ಷನ್ ಎಂಟ್ರಿ ಗೈಡ್ ಅಂತ ರಿಲೀಸ್ ಮಾಡಿದರೆ ಮೊದಲಾಗಿ ಕೇದವರ ಅಫಿಷಿಯಲ್ ವೆಬ್ಸೈಟ್ ಇದೆ. ಅದರ ಮೂಲಕ ನೀವು ಲಾಗಿನ್ ಆಗಬೇಕಾಗತ್ತೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ. ಅದಕ್ಕೆ ಲಿಂಕ್ ಅನ್ನು ಕೊಟ್ಟಿದ್ದಾರೆ, ಅದನ್ನ ಕ್ಲಿಕ್ ಮಾಡ್ತೀರಾ. ಈ ವರ್ಷ 3 ಸ್ಟೆಪ್ ಲಾಗಿನ್ ಪ್ರಾಸೆಸ್ ಅನ್ನ ಇಟ್ಟಿದ್ದಾರೆ. ಮೊದಲಾಗಿ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಮೇಲೆ ಇರುವಂತಹ QR ಕೋಡ್ ಅನ್ನ ಸ್ಕ್ಯಾನ್ ಮಾಡ್ತೀರಾ, ಅಥವಾ ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಮೇಲೆ ಆಪ್ಷನ್ ಎಂಟ್ರಿ CET ನಂಬರ್ ಇರ್ತದೆ, ಅದನ್ನ ಎಂಟರ್ ಮಾಡ್ತೀರಾ. ಅದ್ರ ನಂತರ ನೆಕ್ಸ್ಟ್ ಸ್ಟೆಪ್ಗೆ ಹೋದಾಗ ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಮೊಬೈಲ್ಗೆ OTP ಬರುತ್ತೆ. ಅಪ್ಲಿಕೇಶನ್ ಹಾಕಬೇಕಾದ್ರೆ ಕೊಟ್ಟಿರುವಂತಹ ಮೊಬೈಲ್ ನಂಬರ್ ಏನಿದೆ ಅದಕ್ಕೆ OTP ಬರುತ್ತೆ. OTPಯನ್ನ ಎಂಟರ್ ಮಾಡಿ ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ತೀರಾ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಲೈವ್ ಫೋಟೋ ಕ್ಯಾಪ್ಚರ್ ಅಂತ ಹೇಳಿದ್ದಾರೆ. ಓಕೆನಾ? ಲೈವ್ ಫೋಟೋ ಕ್ಯಾಪ್ಚರ್ ಅಂತ ಹೇಳಿದ್ರೆ ನೀವು ಅದನ್ನ ಕ್ಲಿಕ್ ಮಾಡಿದಾಗ ಕ್ಯಾಮ್ರಾ ಓಪನ್ ಆಗುತ್ತೆ. ನೀವೀಗ ಸೆಲ್ಫಿ ತಗೋತಿರಲ್ವಾ ಮೊಬೈಲಲ್ಲಿ, ಅದೇ ರೀತಿ ಏನ್ ಮಾಡ್ತೀರಾ, ಫೋಟೋವನ್ನ ಕ್ಯಾಪ್ಚರ್ ಮಾಡ್ತೀರಾ. ನಂತರ ತುಂಬಾ ಸ್ಟೂಡೆಂಟ್ಸ್ ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳ್ತಾನೆ ಇದ್ದೀರಾ, ಏನು ಅಂತ ಹೇಳಿದ್ರೆ ಮೊಬೈಲಲ್ಲಿ ಆಪ್ಷನ್ ಎಂಟ್ರಿ ಮಾಡಬಹುದಾ ಅಂತ. ಆಕ್ಚುಲಿ ಬೇಜಾರಾಗುತ್ತೆ, ಕೆಲವರು ಮೊಬೈಲಲ್ಲಿ ಆಪ್ಷನ್ ಎಂಟ್ರಿ ಮಾಡಿ ಅಂತ ವಿಡಿಯೋನೇ ಮಾಡಿ ಹಾಕಿದ್ದಾರೆ. ಮೊಬೈಲಲ್ಲಿ ಆಪ್ಷನ್ ಎಂಟ್ರಿ ಮಾಡಬೇಡಿ. ಯಾಕಂತ ಹೇಳಿದ್ರೆ ಇದರಿಂದ ಮಿಸ್ಟೇಕ್ಸ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಆಗುತ್ತೆ. ಯಾಕಂತ ಹೇಳಿದ್ರೆ ಈಗ ನಿಮಗೆ ಗೊತ್ತಿದೆ ವೆಬ್ಸೈಟ್ ಅಲ್ಲಿ ಎಷ್ಟೆಲ್ಲ ಎರರ್ಸ್ ಇದಾವೆ. ಈಗ ಮೊಬೈಲ್ ಸ್ಕ್ರೀನ್ ಒಳಗಡೆ ಎಲ್ಲ ಆಪ್ಷನ್ಸ್ ಕ್ಲಿಯರ್ ಆಗಿ ಕಾಣ್ತಾ ಇರಲ್ಲ. ನೀವು ಸೆಲೆಕ್ಟ್ ಮಾಡಿದಂತಹ ಕಾಲೇಜಲ್ಲಿ ಯಾವುದೋ ಒಂದೆರಡು ಕಾಲೇಜ್ ಮಿಸ್ ಆಗಿಬಿಡ್ತು, ಬಟ್ ನೀವು ಸಬ್ಮಿಟ್ ಮಾಡಿಬಿಟ್ಟಿದ್ದೀರಾ. ಈ ರೀತಿ ಎಲ್ಲ ಆಗುತ್ತೆ, ಹಿಂದಿನ ವರ್ಷದಲ್ಲೂ ಆಗಿತ್ತು. ಅದಕ್ಕೋಸ್ಕರನೇ ಮೊಬೈಲಲ್ಲಿ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಹೋಗ್ಬೇಡಿ. ಈಗ ಕಂಪ್ಯೂಟರ್ ಸೆಂಟರ್ ಇರುತ್ತೆ, ಸೊ ಅಲ್ಲಿ ವಿಸಿಟ್ ಮಾಡಿ, ಅಥವಾ ನಿಮ್ಮ ಫ್ರೆಂಡ್ ಮನೇಲಿ ಕಂಪ್ಯೂಟರ್ ಇದೆ ಅಥವಾ ಲ್ಯಾಪ್ಟಾಪ್ ಇದೆ, ಆ ಟೈಮಲ್ಲಿ ಅವ್ರ ಮನೆಗೆ ವಿಸಿಟ್ ಮಾಡಿ ಅವರ ಹೆಲ್ಪನ್ನು ತೆಗೆದುಕೊಂಡು ಆಪ್ಷನ್ ಎಂಟ್ರಿ ಮಾಡಿ. ಮತ್ತೊಂದು ವಿಷಯ, ನೀವೀಗ ಹೊರಗಡೆ ಹೋಗಿ ಆಪ್ಷನ್ ಎಂಟ್ರಿ ಮಾಡ್ತೀರಾ ಅಂತ ಹೇಳಿದ್ರೆ ಆಪ್ಷನ್ ಎಂಟ್ರಿ ಆದಮೇಲೆ ಮರೀದೆ ಲಾಗೌಟ್ ಆಗಿ. ಲಾಗೌಟ್ ಆಗೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಲಾಗೌಟ್ ಆಗಿ ಅದರ ಜೊತೆಗೇನೆ ಈಗ ಸೇವ್ ಪಾಸ್ವರ್ಡ್ ಆರ್ತಿ ಅಂತ ಕೊಟ್ಟರೆ ಅದಕ್ಕೆ ನೋ ಅಂತ ಕೊಡಿ. ಸರಿ, ಈಗ ಮುಂದಿನ ವಿಷಯವನ್ನ ನಿಮಗೆ ಹೇಳ್ತಾ ಹೋಗೋದಾದ್ರೆ ಆಪ್ಷನ್ ಎಂಟ್ರಿಯ ಲಾಗಿನ್ ಆದ ತಕ್ಷಣ ನಿಮಗಲ್ಲಿ ಫೀಸ್ ಅನ್ನ ಪೇ ಮಾಡೋದಕ್ಕೆ ತೋರಿಸುತ್ತೆ. 750 ರೂಪೀಸ್ ಪೇ ಮಾಡಬೇಕು. ಇದು ಆಪ್ಷನ್ ಎಂಟ್ರಿ ಪ್ರಾಸೆಸ್ಗೆ. ನೀವು ಯಾವ ಕೋರ್ಸ್ಗೆ ಈ ಆಪ್ಷನ್ ಎಂಟ್ರಿ ಮಾಡ್ತಿದ್ದೀರಾ ಆ ರೀತಿ ಅಲ್ಲ, ಟೋಟಲ್ ಆಪ್ಷನ್ ಎಂಟ್ರಿ ಪ್ರಾಸೆಸ್ಗೆ ನೀವು ಪೇ ಮಾಡ್ತಿರುವಂತಹ ಫೀಸ್ 750 ರೂಪೀಸ್. ಓಕೆ, ನೀವೀಗ ಯಾವುದೋ ಒಂದೇ ಕೋರ್ಸ್ಗೆ ಆಪ್ಷನ್ ಎಂಟ್ರಿ ಮಾಡ್ತೀರಾ, ಆವಾಗಲೂ ಕೂಡ 750 ರೂಪೀಸ್ ಪೇ ಮಾಡಬೇಕಾಗತ್ತೆ. ನೀವು ಈಗ ಎಲ್ಲ ಕೋರ್ಸಸ್ನು ಕೂಡ ಆ್ಯಡ್ ಮಾಡಬೇಕು ಅಂತಿದ್ದೀರಾ ಅಂದರೆ ಒಂದಲ್ಲ 4, 5, 6, 7 ಈ ರೀತಿ ಬೇರೆ ಬೇರೆ ಕೋರ್ಸಸ್ನ ಆ್ಯಡ್ ಮಾಡಬೇಕು ಅಂತಿದ್ರೆ ಆಪ್ಷನ್ ಎಂಟ್ರಿಲಿ ಆ ಎಲ್ಲ ಕೋರ್ಸಸ್ಗಳಿಗೂ ಸೇರಿ ಕೂಡ 750 ರೂಪೀಸ್, ಅದರಲ್ಲಿ ಏನೂ ಚೇಂಜಸ್ ಆಗಲ್ಲ. ನಂತರ ನೀವು ಒಮ್ಮೆ ಏನು 750 ರೂಪೀಸ್ ಪೇ ಮಾಡ್ತೀರಾ ಅದು ಟೋಟಲ್ ಕೌನ್ಸಿಲಿಂಗಿಗೆ ಅಪ್ಲೈ ಆಗುತ್ತೆ. ಮತ್ತೆ ಸೆಕೆಂಡ್ ರೌಂಡ್ಗೆ ಪೇ ಮಾಡೋದಕ್ಕೆ ಹೇಳಲ್ಲ. ಟೋಟಲ್ ಕೌನ್ಸಿಲಿಂಗ್ ಏನಿದೆ ಅದಕ್ಕೆ ಸಂಬಂಧಂತೆ ಆಪ್ಷನ್ ಎಂಟ್ರಿಗೋಸ್ಕರ ನೀವು ಒಂದು ಬಾರಿ 750 ರೂಪೀಸ್ ಪೇ ಮಾಡ್ತೀರಾ. ನಂತರ ಯಾವ್ಯಾವ ವಿದ್ಯಾರ್ಥಿಗಳು ನಾನು ಪೇ ಮಾಡಾಗಿದೆ ಬಟ್ ಅಲ್ಲಿ ಪೇಮೆಂಟ್ ಆಗದೆ ಅಂತ ತೋರಿಸ್ತಾ ಇಲ್ಲ ಅಂತ ಹೇಳ್ತಿದ್ರ, ವೇಟ್ ಮಾಡಿ. ವೆಬ್ಸೈಟಲ್ಲಿ ಅಂದರೆ ಎರರ್ಸ್ ಇದ್ದಾವೆ, ಅದರಿಂದ ಈ ರೀತಿ ಆಗ್ತಾ ಇದೆ. ಸ್ವಲ್ಪ ವೇಟ್ ಮಾಡಿ. ನೀವೇನು ಪೇ ಮಾಡಿದಿರಾ ಅದು ಅಪ್ಡೇಟ್ ಕೂಡ ಆಗುತ್ತೆ. ಓಕೆನಾ? ಅದು ಅಪ್ಡೇಟ್ ಆದ ನಂತರ ನೆಕ್ಸ್ಟ್ ಪ್ರಾಸೆಸ್ಗೆ ಕಂಟಿನ್ಯೂ ಮಾಡಿ. ಓಕೆ, ಅದ ನಂತರ ಮುಂದಿನ ವಿಷಯವನ್ನ ನಿಮಗೆ ಹೇಳೋದಾದ್ರೆ ಈಗ ಆಪ್ಷನ್ ಎಂಟ್ರಿ ಯಾವಾಗ ಮಾಡಬೇಕು, ಆಪ್ಷನ್ ಎಂಟ್ರಿ ಲಿಂಕ್ ಕೊಟ್ಟ ಮೇಲೆ ಮಾಡಬೇಕು. ಬಟ್ ಈಗ ಆಪ್ಷನ್ ಎಂಟ್ರಿಗೆ ನೀವು ಲಾಗಿನ್ ಆದ ತಕ್ಷಣ ಅಲ್ಲಿ ಎಲ್ಲ ಕೋರ್ಸಸ್ ಕೂಡ ತೋರಿಸ್ತಾ ಇಲ್ಲ. ಅದೇ ಸ್ಟೂಡೆಂಟ್ಸ್ ಹೇಳ್ತಾ ಇದ್ರು ಎಲ್ಲ ಕೋರ್ಸ್ ಕೂಡ ತೋರಿಸ್ತಾ ಇಲ್ಲ ಆಪ್ಷನ್ ಎಂಟ್ರಿ ಲಿಸ್ಟ್ ಒಳಗಡೆ. ನಾವೇನು ಮಾಡಬೇಕೀಗ? ನಾನೀಗ BAMS ಮಾಡಬೇಕು ಅಂತ ಇದ್ದೆ, MBBS ಮಾಡಬೇಕು ಅಂತಿದ್ದೆ, ನರ್ಸಿಂಗ್ ಮಾಡಬೇಕು ಅಂತಿದ್ದೆ. ನರ್ಸಿಂಗ್ ವಿದ್ಯಾರ್ಥಿಗಳು ತುಂಬ ಕೇಳ್ತಿದ್ದಾರೆ ನರ್ಸಿಂಗ್ ಆಪ್ಷನ್ ಎಂಟ್ರಿ ಯಾವಾಗ ಅಂತ. ಈಗೇನು ಲಿಂಕ್ ಕೊಟ್ಟಿದ್ದಾರೆ ಇದ್ರ ಮೂಲಕನೇ ನೀವು ಆಪ್ಷನ್ ಎಂಟ್ರಿ ಮಾಡೋದು. ಓಕೆನಾ? ಬಟ್ ಈಗ ಮುಂದೆ ಅಂದರೆ ಇದುವರೆಗೆ ನರ್ಸಿಂಗ್ ಆಯಿತು, MBBS, BDS, ಆಯುಷ್ ಇವುಗಳ ಸೀಟ್ ಮ್ಯಾಟ್ರಿಕ್ಸ್ ಬಂದಿಲ್ಲ. ಸೀಟ್ ಮ್ಯಾಟ್ರಿಕ್ಸ್ ಬಂದ ಮೇಲೆ ಈ ಕೇದವರು ಆಪ್ಷನ್ ಎಂಟ್ರಿಗೋಸ್ಕರ ಈಗೇನು ಲಿಂಕ್ ಕೊಟ್ಟಿದ್ದಾರೆ ಅದ್ರ ಮೂಲಕ ಲಾಗಿನ್ ಆದ ನಂತರ ಅಲ್ಲಿ ಇತರ ಕೋರ್ಸ್ಗಳ ಆಪ್ಷನ್ ಕೂಡ ನಿಮಗೆ ಕಾಣುತ್ತೆ. ಆ ರೀತಿ ಇರುತ್ತೆ. ಓಕೆನಾ? ಸೊ ಈ ರೀತಿ ಪ್ರಾಸೆಸ್ ಅನ್ನು ಫಾಲೋ ಮಾಡಬೇಕು. ಆಪ್ಷನ್ ಎಂಟ್ರಿ ಏನಿದೆ
ಅದಕ್ಕೆ ಈಗ ಕೊಟ್ಟಿರುವಂಥ ಲಿಂಕೆ. ಬಟ್ ಮುಂದಿನ ದಿನಗಳಲ್ಲಿ ಎಲ್ಲ ಕೋರ್ಸ್ಗಳಿಗೂ ಕೂಡ ಸೀಟ್ ಮ್ಯಾಟ್ರಿಕ್ಸ್ ಅವೈಲೇಬಲ್ ಆದ ನಂತರ ಎಲ್ಲ ಕೋರ್ಸ್ಗಳ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಅದರ ನಂತರ ಈಗ ಆಪ್ಷನ್ ಎಂಟ್ರಿ ಮಾಡೋಕ್ಕಿಂತ ಮೊದಲು ಆಪ್ಷನ್ ಎಂಟ್ರಿ ಲಿಂಕ್ ಲಾಗಿನ್ ಆಗಿ ಆಪ್ಷನ್ ಎಂಟ್ರಿ ಕಾಲೇಜ್ಗಳನ್ನು ಸೆಲೆಕ್ಟ್ ಮಾಡ್ತಿರಲ್ವಾ, ಅದಕ್ಕಿಂತ ಮೊದಲು ನೀವು ಹೋಮ್ ವರ್ಕ್ ಮಾಡಬೇಕು. ಏನು ಮಾಡಬೇಕು ಅದನ್ನು ಕೂಡ ಹೇಳಿದ್ದಾರೆ. ಏನು ಅಂತ ಹೇಳಿದ್ರೆ, ಈಗ ಸೀಟ್ ಮ್ಯಾಟ್ರಿಕ್ಸ್ ಏನಿರುತ್ತೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಈಗ ಈ ವರ್ಷದ ಎಲ್ಲ ಕೋರ್ಸ್ಗಳ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡಿಲ್ಲ, ಅವಾಗ ಏನು ಮಾಡುವ ಅಂತ ಹೇಳಿದ್ರೆ ಹಿಂದಿನ ವರ್ಷದ ಸೀಟ್ ಮ್ಯಾಟ್ರಿಕ್ಸ್ ಇದೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅದರ ನಂತರ ಈ ವರ್ಷದ ಸೀಟ್ ಮ್ಯಾಟ್ರಿಕ್ಸ್ ಮುಂದೆ ಬಂದ ನಂತರ ಅದನ್ನು ಕೂಡ ಡೌನ್ಲೋಡ್ ಮಾಡಿಕೊಂಡು ಏನಾದ್ರು ಚೇಂಜಸ್ ಅನ್ನ ಮಾಡ್ಕೋಬೇಕು ಅಂತ ಹೇಳಿದ್ರೆ ಕಾಲೇಜ್ ಲಿಸ್ಟ್ ಅಲ್ಲಿ ಚೇಂಜಸ್ ಅನ್ನ ಮಾಡ್ಕೋಬಹುದು. ಬಟ್ ಅದೇ ಕಾಲೇಜ್ ಲಿಸ್ಟ್ ಅನ್ನ ತೆಗೆದುಕೊಳ್ಳಿ, ಅದರಲ್ಲಿ ಯಾವ್ಯಾವ ಕಾಲೇಜಸ್ ಇಷ್ಟ ಅವುಗಳನ್ನ ಲಿಸ್ಟ್ ಮಾಡ್ಕೊಳ್ಳೋದು, ಅದರ ಪ್ರಯಾರಿಟಿ ಲಿಸ್ಟ್ ಅನ್ನ ಮಾಡ್ಕೊಳ್ಳೋದು, ಈ ರೀತಿ ಪ್ರಾಸೆಸ್ ಅನ್ನ ಮಾಡಬೇಕಾಗತ್ತೆ. ಅದರ ನಂತರ ಕಾಲೇಜ್ ಪೋರ್ಟಲ್ ಅಂತ ಈ ವರ್ಷ ರಿಲೀಸ್ ಮಾಡಿದ್ದಾರೆ. ಈಗ ನೀವು ಲಾಗಿನ್ ಆದ ನಂತರ ಪೇಜಲ್ಲಿ ರೈಟ್ ಸೈಡಲ್ಲಿ ಮೇಲ್ಗಡೆ ಕಾಲೇಜಸ್ ಅಂತ ಆಪ್ಷನ್ ಕಾಣುತ್ತೆ. ಆ ಆಪ್ಷನ್ ಅನ್ನ ನೀವು ಕ್ಲಿಕ್ ಮಾಡಿದ್ರೆ, ಕಾಲೇಜಸ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಕೋರ್ಸಸ್ ಹೆಸರು ತೋರಿಸುತ್ತೆ. ಅದ್ರ ಕೆಳಗಡೆ ಕಾಲೇಜ್ ಹೆಸರುಗಳು ಇರುತ್ತೆ, ಆ ಕೋರ್ಸ್ ಅನ್ನು ಆಫರ್ ಮಾಡುವಂಥ ಕಾಲೇಜ್ ಹೆಸರು ಇರುತ್ತೆ. ಅಲ್ಲೇ ಮುಂದ್ಗಡೆ ಕಾಲೇಜ್ ಇನ್ಫೋ ಅಂತ ಆಪ್ಷನ್ ಇದೆ, ಅದನ್ನ ಕ್ಲಿಕ್ ಮಾಡಿದ್ರೆ ಅದೇ ಕಾಲೇಜ್ ಪೋರ್ಟಲ್ ಆಗಿರುತ್ತೆ. ಅದರಲ್ಲಿ ಆ ಒಂದು ಪರ್ಟಿಕ್ಯುಲರ್ ಕಾಲೇಜ್, ನೀವು ಕಾಲೇಜ್ ಇನ್ಫೋ ಅಂತ ಯಾವ ಕಾಲೇಜ್ ಸೆಲೆಕ್ಟ್ ಮಾಡಿರ್ತೀರಾ ಅದಕ್ಕೆ ರಿಲೇಟೆಡ್ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಅಂದ್ರೆ ಹಾಸ್ಟೆಲ್ ಫೆಸಿಲಿಟಿ ಯಾವ ರೀತಿ ಇದೆ, ಅಲ್ಲಿ ಟ್ರಾವೆಲ್ ಮಾಡೋದಕ್ಕೆ ಕಾಲೇಜಿಂದ ನೀವು ಪಿ ಜಿಯಲ್ಲಿ ಇರ್ತೀರೋ ಹಾಸ್ಟೆಲ್ ಇರ್ತೀರೋ ಅಂತ ಹೇಳಿದ್ರೆ ಟ್ರಾವೆಲ್ ಮಾಡೋದಕ್ಕೆ ಏನಾದ್ರು ವ್ಯವಸ್ಥೆ ಯಾವ ರೀತಿ ಇದೆ, ಸೊ ಆ ಡೀಟೇಲ್ಸನ್ನು, ಹಾಗೆ ಈ ಗ್ರಂಥಾಲಯ ಅಂತ ಹೇಳಿದ್ರೆ ಲೈಬ್ರರಿ, ಅದರ ಫೆಸಿಲಿಟಿ, ಮೆಸ್, ನಂತರ ಅದೇ ಕಾಲೇಜ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಸಿಗುತ್ತೆ. ಆ ಡೀಟೇಲ್ಸನ್ನು ಕಾಲೇಜ್ನವರೇ ಅಪ್ಡೇಟ್ ಮಾಡಿರ್ತಾರೆ. ಯಾಕಂತ ಹೇಳಿದ್ರೆ ಕೆದವರು ಇನ್ಸ್ಟ್ರಕ್ಷನ್ ಕೊಟ್ಟಿದ್ರು, ಈ ರೀತಿ ಕಾಲೇಜ್ ಪೋರ್ಟಲ್ ಅಂತ ಮಾಡಬೇಕು ಅಂತಿದ್ದೀವಿ, ಕಾಲೇಜ್ನವರು ತಮ್ಮ ಕಾಲೇಜ್ ಡೀಟೇಲ್ಸನ್ನು ಅಪ್ಡೇಟ್ ಮಾಡಿದ್ರು. ಸೊ ಈ ಕಾಲೇಜ್ ಪೋರ್ಟಲ್ ಏನಿದೆ ಅದರ ಯೂಸನ್ನು ಕೂಡ ಪಡೆದುಕೊಳ್ಳಿ, ಹೆಲ್ಪ್ ಆಗುತ್ತೆ. ಓಕೆನಾ. ಅದರ ನಂತರ ಈಗ ಆಪ್ಷನ್ ಎಂಟ್ರಿ ಲಿಸ್ಟ್ ಮಾಡೋದು ಏನಿರುತ್ತೆ ಅದಕ್ಕೆ ಸಂಬಂಧಿಸಿದ ಕೆಲವು ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿದ್ದಾರೆ. ಈ ಆಪ್ಷನ್ ಎಂಟ್ರಿಗೆ ಕಾಲೇಜ್ ಲಿಸ್ಟ್ ಮಾಡೋದಕ್ಕಿಂತ ಮೊದಲು ಈಗ ಕಾಲೇಜಸ್ ಬಗ್ಗೆ ನಾಲೆಜ್ ಇರುವಂತಹ ವ್ಯಕ್ತಿಗಳು ಏನಿದ್ದಾರೆ, ಅಥವಾ ನೀವೇ ಗೂಗಲ್ ಸರ್ಚ್ ಮಾಡಿದ್ರೆಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ ನಿಮಗೆ. ಸೊ ಅದನ್ನೆಲ್ಲ ತಿಳ್ಕೊಳ್ಳಿ. ಯಾರಿಗೆ ಈ ಕೋರ್ಸ್ ಬಗ್ಗೆ ಎಲ್ಲ ನಾಲೆಜ್ ಇದೆ ಅವರಿಂದ ಇನ್ಫಾರ್ಮೇಷನ್ ಪಡೆದುಕೊಳ್ಳಿ. ಹಾಗೆ ಪೇರೆಂಟ್ಸ್ನ ಗೈಡೆನ್ಸನ್ನು ಪಡೆದುಕೊಳ್ಳಿ. ಈ ರೀತಿ ಡಿಸ್ಕಷನ್ ಮಾಡಿ ಕಾಲೇಜ್ ಲಿಸ್ಟನ್ನು ರೆಡಿ ಮಾಡ್ಕೊಳ್ಳಿ. ಓಕೆನಾ. ಅಂದರೆ ನನಗೆ ಇದು ಬೇಕು ನಾನು ಮಾಡಿಬಿಡ್ತೀನಿ ಆ ರೀತಿ ಅಲ್ಲ, ಪೇರೆಂಟ್ಸ್ ಅವರ ಗೈಡೆನ್ಸನ್ನು ಕೂಡ ಪಡೆದುಕೊಳ್ಳಿ. ಯಾರಿಗೆ ನಾಲೆಜ್ ಇದೆ, ನಿಮ್ಮ ಕಾಲೇಜಿನ ಲೆಕ್ಚರರ್ಸ್ ಆಗಿರಬಹುದು, ಸೊ ಯಾರಿಂದ ಇನ್ಫಾರ್ಮೇಷನ್ ಬೇಕೋ ಅವರಿಂದ ಇನ್ಫಾರ್ಮೇಷನ್ ಪಡೆದುಕೊಂಡು ಕಾಲೇಜ್ ಲಿಸ್ಟ್ ಎಲ್ಲ ಕರೆಕ್ಟಾಗಿ ಇದೆಯಾ ಇದನ್ನೊಮ್ಮೆ ಮತ್ತೊಮ್ಮೆ ಚೆಕ್ ಮಾಡಿ ಅದ್ರ ನಂತರ ಆಪ್ಷನ್ ಎಂಟ್ರಿಯನ್ನು ಮಾಡಿ ಅಂತ ಹೇಳಿದ್ದಾರೆ. ಆಮೇಲೆ ಕಟ್ ಆಫ್ ಬಗ್ಗೆ ಹೇಳಿದ್ದಾರೆ. ಕಟ್ ಆಫ್ ಬಗ್ಗೆ ಕೂಡ ನಾನು ಆಲ್ರೆಡಿ ಹಲವಾರು ವಿಡಿಯೋಗಳಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೆ, ಕಟ್ ಆಫನ್ನು ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅಂತ. ಈಗ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಕಟ್ ಆಫ್ ಅಂತ ಹೇಳಿದ್ರೆ ಈ ವರ್ಷ ರಿಲೀಸ್ ಮಾಡಲ್ಲ, ನೀವು ಯೂಸ್ ಮಾಡಬೇಕಾಗಿರುವಂತಹ ಕಟ್ ಆಫ್ ಈ ವರ್ಷ ರಿಲೀಸ್ ಮಾಡಲ್ಲ ಅಂತ ಹೇಳಿದ್ರೆ ಈ ವರ್ಷದ ಕಟ್ ಆಫ್ ನಿಮಗೆ ಯೂಸ್ ಆಗೋ ರೀತಿ ರಿಲೀಸ್ ಆಗಲ್ಲ. ಈ ವರ್ಷದ ಕಟ್ ಆಫ್ ಅಂದ್ರೆ ಏನು, ಈಗ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಆಯಿತು, ಕೌನ್ಸಿಲಿಂಗ್ ಆದ ನಂತರ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಆದ ನಂತರ ಈ ವರ್ಷದ ಫಸ್ಟ್ ರೌಂಡ್ ಕಟ್ ಆಫ್ ರಿಲೀಸ್ ಆಗುತ್ತೆ. ಸೊ ಅದನ್ನು ಯೂಸ್ ಮಾಡ್ಕೊಂಡು ಈ ವರ್ಷದ ಫಸ್ಟ್ ರೌಂಡ್ ಪಾರ್ಟಿಸಿಪೇಟ್ ಮಾಡೋದಕ್ಕಾಗತ್ತಾ? ಇಲ್ಲ. ಹಾಗಿದ್ರೆ ಈ ವರ್ಷದ ಫಸ್ಟ್ ರೌಂಡ್ಗೆ ಹೇಗೆ ಪಾರ್ಟಿಸಿಪೇಟ್ ಮಾಡ್ಬೋದು ನೀವು? ಹಿಂದಿನ ವರ್ಷದ ಕಟ್ ಆಫ್ ಅನ್ನು ಯೂಸ್ ಮಾಡಿಕೊಂಡು. ಹಿಂದಿನ ವರ್ಷದ ಕಟ್ ಆಫ್ ಕೆದವರ ಅಫಿಷಿಯಲ್ ವೆಬ್ಸೈಟ್ ಎಲ್ಲ ಇದೆ, ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಮ ರ್ಯಾಂಕ್ ಏನಿದೆ ಅದರ ಅನುಗುಣವಾಗಿ ಯಾವ ಕಾಲೇಜನ್ನ ಆ್ಯಡ್ ಮಾಡ್ಕೊಂಡ್ರೆ ಒಳ್ಳೇದು ಅದನ್ನು ಯೋಚನೆ ಮಾಡಿ ಆ್ಯಡ್ ಮಾಡ್ಕೊಳ್ಳಿ. ಈಗ ಎಕ್ಸಾಂಪಲ್, ನಿಮ್ಮ ರ್ಯಾಂಕ್ ಒಂದು 30,000 ಇದೆ ಅಂತ ಅಂದ್ಕೊಳ್ಳೋಣ. ಆ ಟೈಮಲ್ಲಿ ಏನು ಮಾಡ್ತೀರಾ, ಟಾಪ್ ಕಾಲೇಜ್ ಅಂತೂ ಇಷ್ಟ ಇದ್ದೇ ಇರುತ್ತೆ, ಟಾಪ್ ಕಾಲೇಜನ್ನ ಆ್ಯಡ್ ಮಾಡ್ಕೋತೀರಾ. ಅದರ ನಂತರ ರ್ಯಾಂಕ್ 30,000 ಇದೆ, ಅದಕ್ಕೋಸ್ಕರ 20,000 ಇಂದ ಒಂದು 50,000 ತನಕ ಕಟ್ ಆಫ್ ಇರುವಂತಹ ಕಾಲೇಜ್ಗಳು ಏನಿದಾವೆ ಅವುಗಳನ್ನು ಲಿಸ್ಟ್ ಮಾಡ್ಕೊಳ್ಳಿ. ಆ ಲಿಸ್ಟಲ್ಲಿ ಯಾವ ಕಾಲೇಜ್ ಇಷ್ಟ ಅವುಗಳನ್ನಷ್ಟೇ ಫಿಲ್ಟರ್ ಮಾಡಿ ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳಿ. ಸೊ ಈ ರೀತಿ ಈ ಕಟ್ ಆಫ್ ಏನಿದೆ ಅದನ್ನು ಯೂಸ್ ಮಾಡಿಕೊಂಡು ಆಪ್ಷನ್ ಎಂಟ್ರಿಗೋಸ್ಕರ ಆ ಕಾಲೇಜ್ ಲಿಸ್ಟ್ ಏನಿದೆ ಅದನ್ನು ರೆಡಿ ಮಾಡ್ಕೊಳ್ಳಿ. ಓಕೆನಾ. ಅದರ ನಂತರ ಮುಂದಿನ ವಿಷಯವನ್ನು ನಿಮಗೆ ಹೇಳೋದಾದರೆ, ಈ ಆಪ್ಷನ್ ಎಂಟ್ರಿಗೆ ಯಾವುದೇ ಲಿಮಿಟ್ ಇರಲ್ಲ. ಅಂದರೆ ಇಂತಿಷ್ಟೇ ಕಾಲೇಜಸ್ ಆ್ಯಡ್ ಮಾಡಬೇಕು ಆ ರೀತಿ ಏನು ಲಿಮಿಟ್ ಇಲ್ಲ. ನೀವು ಎಷ್ಟು ಕಾಲೇಜಸ್ ಬೇಕಿದ್ರೂ ಆ್ಯಡ್ ಮಾಡಬಹುದು, ಎಷ್ಟು ಕೋರ್ಸಸ್ ಬೇಕಿದ್ರೂ ಕೂಡ ಆ್ಯಡ್ ಮಾಡಬಹುದು. ಒಂದೇ ಕೋರ್ಸ್ ಇಷ್ಟ ಆದರೆ ಒಂದೇ ಕೋರ್ಸ್ಗೆ ಸಂಬಂಧಿಸಿದ ಆಪ್ಷನ್ ಎಂಟ್ರಿ ಮಾಡ್ತೀರಾ. ಒಂದು 2-3 ಕೋರ್ಸ್ ಇಷ್ಟ ಇದ್ದರೆ ಆ 2-3 ಕೋರ್ಸ್ಗೆ ಸಂಬಂಧಿಸಿದ ಕೂಡ ನೀವೇನು ಮಾಡ್ತೀರಾ, ಆಪ್ಷನ್ ಎಂಟ್ರಿ ಮಾಡ್ತೀರಾ. ನಂತರ ಮತ್ತೆ ಕೆಲವು ವಿದ್ಯಾರ್ಥಿಗಳು ಎಂಜಿನಿಯರಿಂಗ್ಗೆ ಸಂಬಂಧಿಸಿದಂತೆ ಕೇಳಿರುವಂತಹ ಕ್ವಶನ್ ಏನಂತ ಹೇಳಿದ್ರೆ, ಈಗ ಒಂದೇ ಕಾಲೇಜಲ್ಲಿ ನಮಗೆ 2 ಬ್ರಾಂಚ್ ಇಷ್ಟ, 2 ಬ್ರಾಂಚನ್ನು ಆ್ಯಡ್ ಮಾಡ್ಕೊಳಕ್ಕಾಗತ್ತಾ ಅಂತ ಕೇಳಿದ್ರು. ಆಗತ್ತೆ. ಒಂದೇ ಕಾಲೇಜ್ನಲ್ಲಿ ಒಂದೀಗ ಒಂದು 6-7 ಕೋರ್ಸಸ್ ಆಫರ್ ಮಾಡ್ತಿದ್ದಾರೆ. ಅದ್ರ ಒಳಗಡೆ ನಿಮ್ಗೊಂದು 5
ಬ್ರಾಂಚಸ್ ಇಷ್ಟ ಅಂತ ಹೇಳಿದ್ರೆ ಆ 5 ಬ್ರಾಂಚಸ್ ಅನ್ನ ನಿಮಗೆ ಬೇಕಾದ ಆರ್ಡರ್ ಸೆಲೆಕ್ಟ್ ಮಾಡ್ಕೋಬಹುದು ಆಗತ್ತೆ. ಓಕೆನಾ. ಅದರ ನಂತರ ಈಗ ನಡೀತಾ ಇರೋದು ಮಾಕ್ ಅಲಾಟ್ಮೆಂಟ್ಗಿಂತ ಮೊದಲಿನ ಆಪ್ಷನ್ ಎಂಟ್ರಿ. ಓಕೆನಾ. ಸೊ ಈಗ ಇನ್ಮೇಲೆ ಮಾಕ್ ಅಲಾಟ್ಮೆಂಟ್ ಆಗೋದಿದೆ. ಸೊ ಈಗೇನು ಆಪ್ಷನ್ ಎಂಟ್ರಿ ಮಾಡ್ತೀರಾ ಅದನ್ನ ಈಗ ಮಾಕ್ ಅಲಾಟ್ಮೆಂಟ್ ಆಗೋವರೆಗೂ ಕೂಡ, ಸರಿನಾ. ಅಂದ್ರೆ ಈಗ ಆಪ್ಷನ್ ಎಂಟ್ರಿಗೆ ಲಾಸ್ಟ್ ಡೇಟ್ ಅಂತ ಏನು ಫಿಕ್ಸ್ ಮಾಡಿರ್ತಾರೆ, ಅದಕ್ಕಿಂತ ಮೊದಲು ನೀವು ಎಡಿಟ್ ಮಾಡ್ಕೋಬಹುದು. ಅಂದ್ರೆ ಇವತ್ತೇನೋ ಒಂದು ಆಪ್ಷನ್ ಎಂಟ್ರಿ ಮಾಡಿದ್ರಿ, ಅದರ ನಂತರ ಇಲ್ಲ ಚೇಂಜ್ ಮಾಡಬೇಕು ಅಂತ ಅನಿಸ್ತು, ಲಾಸ್ಟ್ ಡೇಟ್ ಆಗೋಕ್ಕಿಂತ ಮೊದಲು ಮತ್ತೊಮ್ಮೆ ಏನಾದ್ರು ಚೇಂಜಸ್ ಮಾಡ್ಕೋಬೇಕು ಅಂತಂದ್ರೆ ಬೇರೆ ಕಾಲೇಜನ್ನ ಆ್ಯಡ್ ಮಾಡೋದು, ಇದರ ಕಾಲೇಜನ್ನ ಡಿಲೀಟ್ ಮಾಡೋದು, ಆರ್ಡರ್ನ ಚೇಂಜ್ ಮಾಡೋದು, ಅಂದ್ರೆ ಪ್ರಯಾರಿಟಿ ಆರ್ಡರ್ನ ಚೇಂಜ್ ಮಾಡೋದು, ಈ ರೀತಿ ಎಲ್ಲ ನೀವು ಚೇಂಜಸ್ ಅನ್ನ ಮಾಡ್ಕೋಬಹುದು. ಈಗ ಮಾಕ್ ಅಲಾಟ್ಮೆಂಟ್ ಆಗುತ್ತೆ. ಓಕೆನಾ. ಮಾಕ್ ಅಲಾಟ್ಮೆಂಟ್ ಅಂತಂದ್ರೆ ಡೆಮೋ ರೀತಿ, ಇದಕ್ಕೆ ಆಲ್ರೆಡಿ ನಾನು ಹೇಳಿದ್ದೀನಿ. ಮಾಕ್ ಅಲಾಟ್ಮೆಂಟ್ ಬಗ್ಗೆ ಡೀಟೇಲ್ ವಿಡಿಯೋ ಬೇಕಾ, ಅದನ್ನು ಬೇಕಿದ್ರೆ ಕನ್ನಡ ಹೊಸ ಬೇಕು ಅಂತ ಹೇಳಿದ್ರೆ ಈ ವಿಡಿಯೋ ಯಾವ ರೀತಿ ನಿಮ್ಮ ರಿಕ್ವೆಸ್ಟ್ ಮೇಲೆ ರೆಕಾರ್ಡ್ ಮಾಡಿದ್ದೀನಿ ಅದನ್ನು ಕೂಡ ರೆಕಾರ್ಡ್ ಮಾಡಿ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಓಕೆ. ಮಾಕ್ ಅಲಾಟ್ಮೆಂಟ್ ಅಂತ ಹೇಳಿದ್ರೆ ಡೆಮೋ ರೀತಿ ಆಗಿರುತ್ತೆ. ಸೊ ಈ ಮಾಕ್ ಅಲಾಟ್ಮೆಂಟ್ ಆದ ನಂತರ ಕೂಡ ಆಪ್ಷನ್ ಎಂಟ್ರಿಯನ್ನ ಎಡಿಟ್ ಮಾಡೋದಕ್ಕೆ ಚಾನ್ಸ್ ಕೊಡ್ತಾರೆ. ಅವಾಗ ಒಂದು 3 to 4 days ಟೈಮ್ ಕೊಟ್ಟಿರ್ತಾರೆ. ಸೊ ಆ ಟೈಮಲ್ಲಿ ಮಾಕ್ ಅಲಾಟ್ಮೆಂಟ್ ಆದ ನಂತರ, ಮಾಕ್ ಅಲಾಟ್ಮೆಂಟ್ ಆದಮೇಲೆ ನನ್ನ ಆಪ್ಷನ್ ಎಂಟ್ರಿ ಸರಿ ಆಗಿತ್ತು ಮೊದಲಿಂದ ಅಂತ ಅನ್ಸಿದ್ರೆ ಆಪ್ಷನ್ ಎಂಟ್ರಿ ಎಡಿಟ್ ಮಾಡ್ಕೋಬಹುದು. ಎಡಿಟ್ ಮಾಡೋದಕ್ಕೆ ಅದು ಹೇಳಿದ್ನಲ್ಲ 3 to 4 days ಟೈಮ್ ಕೊಟ್ಟಿರ್ತಾರೆ, ಅದರೊಳಗಡೆ ಎಡಿಟ್ ಮಾಡಿ ಸರಿ ಮಾಡ್ಕೋಬಹುದು. ಸೊ ಫಸ್ಟ್ ರೌಂಡ್ಗೆ ಸಂಬಂಧಂತೆ ನಿಮ್ಮ ಆಪ್ಷನ್ ಎಂಟ್ರಿ ಆದ ರೀತಿ ಆಯಿತು. ಓಕೆನಾ. ಇದರ ನೆಕ್ಸ್ಟ್ ಪ್ರೊಸೆಸ್ ಫಸ್ಟ್ ರೌಂಡ್ ರಿಯಲ್ ಸೀಟ್ ಅಲಾಟ್ಮೆಂಟ್. ರಿಯಲ್ ಸೀಟ್ ಅಲಾಟ್ಮೆಂಟ್ ಆದಮೇಲೆ ನೀವು ಬೇಕಾದ್ರೆ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಮಾಡ್ಕೋಬಹುದು, ಇಲ್ಲದ್ರೆ ನೆಕ್ಸ್ಟ್ ರೌಂಡ್ಗೆ ಹೋಗ್ಬೋದು. ಈಗ ಒಂದು ವಿಷಯ ನೆನಪಲ್ಲಿರಲಿ, ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಫಸ್ಟ್ ರೌಂಡ್ಗಿಂತ ಮೊದಲು ಅಂದರೆ ಮಾಕ್ ಅಲಾಟ್ಮೆಂಟ್ ನಂತರ ಎಡಿಟ್ ಮಾಡೋದಕ್ಕೆ ಕೊಟ್ಟಿರ್ತಾರಲ್ವ, ಆವಾಗ ಎಡಿಟ್ ಮಾಡಿದ ನಂತರ ಇರುವಂತಹ ಆಪ್ಷನ್ ಎಂಟ್ರಿ ಫೈನಲ್ ಆಪ್ಷನ್ ಎಂಟ್ರಿ ಆಗಿರುತ್ತೆ. ಅದ್ರ ಪ್ರಕಾರನೇ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್, ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಅಂದರೆ ಸಂಪೂರ್ಣವಾಗಿ ನಿಮ್ಮ ಕೌನ್ಸಿಲಿಂಗ್ ನಡೆಯುತ್ತೆ. ಅದಕ್ಕೋಸ್ಕರ ಈ ಆಪ್ಷನ್ ಎಂಟ್ರಿ ಏನಿದೆ ಅದನ್ನು ತುಂಬ ಕೇರ್ಫುಲ್ ಆಗಿ ಮಾಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ನಿಮಗೆ ಎಕ್ಸಾಮ್ಗೋಸ್ಕರ ಅಂದರೆ ಒಳ್ಳೆ ರ್ಯಾಂಕ್ ಬರಬೇಕು ಅಂತ ಎಷ್ಟು ಪ್ರಿಪ್ರೇಷನ್ ಮಾಡಿದ್ರೋ ಅಷ್ಟೇ ಪ್ರಿಪ್ರೇಷನ್ ಮಾಡಿ ಆಪ್ಷನ್ ಎಂಟ್ರಿ ಕಾಲೇಜ್ ಲಿಸ್ಟನ್ನು ರೆಡಿ ಮಾಡ್ಕೋಬೇಕು. ಯಾಕಂದರೆ ಒಳ್ಳೆ ರ್ಯಾಂಕ್ ಬಂದಿದೆ ಅಂತ ಹೇಳಿದ್ರೆ ಮುಂದೆ ಒಳ್ಳೆ ಕಾಲೇಜ್ ಸಿಗಬೇಕಲ್ಲ. ಸೊ ಒಳ್ಳೆ ಕಾಲೇಜ್ ಸಿಗಬೇಕು ಅಂತ ಹೇಳಿದ್ರೆ ಅದೇ ಕಾಲೇಜ್ ಬಗ್ಗೆ ಡೀಟೇಲ್ಸ್ ಆಗಿರಬಹುದು, ಅಥವಾ ನಮ್ಮ ರ್ಯಾಂಕ್ ಪ್ರಕಾರ ಒಳ್ಳೆ ಕಾಲೇಜ್ ಯಾವ್ದು ಸಿಗಬಹುದು, ಯಾವ ಬ್ರ್ಯಾಂಡ್ ಸಿಗಬಹುದು, ಇವನ್ನೆಲ್ಲ ತಿಳ್ಕೊಂಡು ಆಪ್ಷನ್ ಎಂಟ್ರಿಗೆ ಕಾಲೇಜಲ್ಲಿ ಲಿಸ್ಟ್ ರೆಡಿ ಮಾಡ್ಕೊಳ್ಳೋದು, ಆಪ್ಷನ್ ಎಂಟ್ರಿ ಮಾಡೋದು ಎಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿಗೆ ಅಂದರೆ ವಿಡಿಯೋದಲ್ಲಿ ಇವರು ಕೊಟ್ಟಿರುವಂಥ ಎಲ್ಲ ಇನ್ಫಾರ್ಮೇಷನ್ ಎಕ್ಸ್ಪ್ಲೈನ್ ಮಾಡಿದ ರೀತಿ ಆಯಿತು. ಮತ್ತೇನೋ ಡೌಟ್ ಇದ್ದರೆ ಕನ್ನಡ ಹೋಗಿ ತಿಳಿಸಿ. ವಿಡಿಯೋ ಹೆಲ್ಪ್ ಆಗಿದ್ರೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಹೆಲ್ಪ್ ಆಗ್ಬೋದಲ್ಲ, ಅವರಿಗೆ ವಿಡಿಯೋನ ಶೇರ್ ಮಾಡಿ. ಶೇರ್ ಮಾಡ್ತಾ ಇದ್ವಿ ಇದು ಅನ್ಸುತ್ತೆ. ಯಾರು ಆಲ್ರೆಡಿ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದಾರೆ ನಿಮ್ಮ ಫ್ರೆಂಡ್ಸಿಗೆಲ್ಲ, ಅವರು ಮೆಕಮೆಂಟ್ ಹೋಗಿ ತಿಳಿಸಿ, ಅಂದ್ರೆ ನನಗೆ ಖುಷಿ ಆಗುತ್ತೆ ಅಷ್ಟೇ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.